ನಾನು ಅಡುಗೆ ಮಾಡೋ ಅಷ್ಟೊತ್ತಿಗೆ ಇಷ್ಟೆಲ್ಲ ಕಿತಾಪತಿ ಮಾಡೋನೆ ನನ್ನ ಮಗ. ನೀಟಾಗಿಡೋ, ಚಲ್ತಿ ಕೊಡಮ್ಮ, ಬೇಗ ಬೇಗ ಇಡು, ಹೋಗೋಣ, ಹೋಮ್ವರ್ಕ್ ಮಾಡ್ಬೇಕು. ಪಲಾವ್ ರೆಡಿ, ನೀಟಾಗಿಡು. ಅದೆಲ್ಲ 4 ಖಾಲಿಯಾಗಿದೆ, ಕೆಳಗಡೆ ಎಷ್ಟು ಬರೋಣ ನಾಳೆ. ಇಬ್ರು ಅಂದ್ರೆ ಅದ್ರಲ್ಲಿ ಸ್ವಲ್ಪ ಇದೆ, ಅದ್ರಲ್ಲಿ ಸ್ವಲ್ಪ ಇದೆ. ಬೇಗ ಇಡಪ್ಪ, ಪಲಾವ್ ಕೂಗೋಷ್ಟೊತ್ತಿಗೆ. ಬೇಗ ಇಡು, ಬೇಗ ಹೋಮ್ವರ್ಕ್ ಮಾಡು. ಅದರ ಹೆಸರು ಅವಲಕ್ಕಿ. ಅಜ್ಜಿ ಊರಲ್ಲಿ ಮಾಡಿದಾಗ ಪಲ್ಯ ಅಂತೀಯಲ್ಲ, ಪಲ್ಯ ಅಂತೀಯಲ್ಲ, ಅದೇ. ಈಗ ಏನು ಮಾಡೋದು, ಎಲ್ಲಿಡೋದು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆ ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೋಸೆ ಎಲ್ಲ ಮಾಡಿ ಅಡುಗೆ ಮನೆ ಎಲ್ಲ ಗಲೀಜಾಗಿಬಿಟ್ಟಿತ್ತು, ಅದಕ್ಕೆ ಕ್ಲೀನ್ ಮಾಡ್ತಾಯಿದ್ದೆ. ನನ್ನ ಮಕ್ಕಳು ಇಬ್ಬರು ಟಿ ವಿ ಹತ್ರ ಬಿಟ್ಟರೆ ಇಬ್ಬರು ಜಗಳಾಡ್ತಾರೆ. ಅದಕ್ಕೆ ಇಲ್ಲೇ ಅಡುಗೆ ಮನೆಯಲ್ಲೇ ಕೂರಿಸ್ಕೊಂಡು ಅವರಿಗೆ ಆಟ ಆಡಿಸ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಹಾಗೆ ಒಂದು ಸ್ವಲ್ಪ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆಯಿಂದ ದೋಸೆ ತಿಂದುಬಿಟ್ಟಿದ್ವಿ. ದೋಸೆ ಇಡ್ಲಿ ಮಾಡಿಬಿಟ್ರೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಅದೇ ಮಾಡಿಬಿಡ್ತೀನಿ ನಾನು. ಮಕ್ಕಳಿಗೂ ಅದೇ ಇಷ್ಟ ಅಂತ. ಹಾಗಾಗಿ ಇವತ್ತು ರೈಸ್ ಐಟಮೇ ತಿಂದಿಲ್ಲ ಅಂತ ಸಂಜೆಗೆ ಪಲಾವ್ ಮಾಡ್ತೀನಿ. ಆಯ್ತು, ಸ್ನಾನ ಮಾಡಿದ್ರಾ? ಆಮೇಲೆ ಯೋಗಾಸನ ಮಾಡಿ. ಆಮೇಲೆ ಇದು ಮಾಡ್ರಿ, ನಮಸ್ಕಾರ ಮಾಡ್ರಿ, ಸೂರ್ಯ ನಮಸ್ಕಾರ. ಹಂಗೋ ಹಿಂಗೋ ಅವ್ರನ್ನ ಕರ್ಕೊಂಡು ಅಡುಗೆ ಮನೆಗೆ ಬಂದು ಪಲಾವ್ ಮಾಡಿದ್ವಿ. ಆಮೇಲೆ ಊಟ ಮಾಡಿ ಮಲ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಆಗಸ್ಟ್ 15ಗೆ ಮಕ್ಕಳಿಗೆ ಸ್ಕೂಲಲ್ಲಿ ಕಾಂಪಿಟೇಷನ್ ಇದೆ. ನಮ್ಮ ಮಗನಿಗೆ ಮಿಲಿಟರಿ ಡ್ರೆಸ್ ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ಒಬ್ಬ ಮಗನಿಗೆ ರಾಮನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ಮನೇಲಿ. ಆ್ಯಂಡ್ ಇನ್ನೊಂದು ನಮ್ಮ ದಿಶು ಫ್ರೆಂಡ್ಗೆ ಕಿತ್ತೂರಾಣಿ ಚೆನ್ನಮ್ಮ ಮಾಡಬೇಕಂತೆ. ಅವರಮ್ಮ ನನಗೆ ಮಾಡು ಅಂತ ಹೇಳಿದರು. ಇಲ್ಲೇ ಮನೆ ಪಕ್ಕದ್ದೆ. ಸೊ ಇದರಿಂದ ಒಂದು ಕತ್ತಿ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ, ನೋಡೋಣ ಬನ್ನಿ. ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಕತ್ತಿ ಸೇಪನ್ನು ನೀಟಾಗಿ ಬಂತು. ಕಟ್ ಮಾಡೋಕ್ಕೆ ಅಷ್ಟು ನೀಟಾಗಿರೋ ಕಟರ್ ಇರಲಿಲ್ಲ. ಕಟಿಂಗು ಮಾಡಿದೆ, ಎಲ್ಲ ಸೇಪ್ ರೆಡಿ ಬಂತು. ಬಟ್ ಅದು ಪೇಂಟಿಂಗ್ ಮಾಡಿ ಅದಕ್ಕೆಲ್ಲ ಗಮಟೆ ಪಚ್ಚಕ್ಕೆ ಅಷ್ಟು ಚೆನ್ನಾಗಿ ಸೂಟೇಬಲ್ ಆಗೋಲ್ಲ ಮನೇಲಿ ಮಾಡೋಕ್ಕೆ ಅಂತ ಬಿಟ್ಟೆ. ಸುಮ್ಮನೆ 2-3 ಅವರ್ ವೇಸ್ಟ್ ಮಾಡಿದ್ವಿ ನಾನು ಮತ್ತು ಮಕ್ಕಳು. ನನ್ನ ಚಿಕ್ಕ ಮಗ ಹೋಗೋ ಸ್ಕೂಲಲ್ಲೇ ನಮ್ಮ ಪಕ್ಕದ ಮನೆ ಹುಡುಗಿನೂ ಹೋಗುತ್ತೆ, ಸೇಮ್ ಬಸ್ಸಲ್ಲೇ. ಆ ಹುಡುಗಿಗೆ ಕಿತ್ತೂರಾಣಿ ಚೆನ್ನಮ್ಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಹುಡುಗನಿಗೆ ಮಿಲ್ಟ್ರಿ ಡ್ರೆಸ್ ತರಿಸಿದ್ದೀನಿ. ಮೇ ಬಿ ಇನ್ನೂ ಅಷ್ಟೊತ್ತಿಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸ್ಯಾಟರ್ಡೇನೇ ಇರೋದು. ಬರಲಿಲ್ಲ ಅಂದರೆ ಬೇರೆ ಏನಾದ್ರು ತರಿಸ್ಕೊಂಡು ಮಾಡಬೇಕು. ಆ್ಯಂಡ್ ಭಾವನಾ ಅವರು ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗಿ, ಅವಳಿಗೆ ನಾನೇ ಸ್ಯಾರಿ ಹಾಕೋಣ ಅಂದ್ಕೊಂಡಿದ್ದೀನಿ. ಸ್ಯಾರಿ ಮತ್ತು ಜ್ಯುವೆಲರ್ಸು ಅವರಮ್ಮ ನೀನೇ ರೆಡಿ ಮಾಡು ಅಂತ ಹೇಳಿದ್ದಾರೆ. ಅವರು ತೆಲುಗುದವರು, ಅವ್ರ ಹತ್ರ ಅಷ್ಟು ಜ್ಯುವೆಲರಿ ಸ್ಯಾರಿ ಏನೂ ಇಲ್ಲ ಅಂದರು. ಸೊ ನನ್ನ ಹತ್ರನೇ ಇದೆ, ಎಲ್ಲ ಕೊಟ್ಬಿಟ್ಟು ನಾನೇ ರೆಡಿ ಮಾಡ್ತೀನಿ. ನನಗಂತೂ ಹೆಣ್ಮಕ್ಳಿಲ್ಲ, ಹೆಣ್ಮಕ್ಳನ್ನ ರೆಡಿ ಮಾಡೋದಂದರೆ ತುಂಬ ಇಷ್ಟ. ಊರಲ್ಲಿದ್ದರೆ ಅಕ್ಕನ ಮಕ್ಕಳನ್ನ ರೆಡಿ ಮಾಡ್ತಾಯಿದ್ದೆ, ಇಲ್ಲಿ ಇವಳನ್ನ ಮಾಡ್ತೀನಿ.
ಹಿಂಗೆ ಇದು ಈ ತರ ಏನು ಹಾ ಕೊಡ್ತಾಳೆ ಇರು. ಗಮ್ ಟಪ್ ಕೊಡಪ್ಪ ಇಲ್ಲಿ, ಗಮ್ ಟಪ್ ಕೊಡಿ. ಫಸ್ಟ್ ಕಟ್ ಮಾಡ್ಬೇಕು ಅನ್ಸುತ್ತೆ. ಪೆನ್ಸಿಲ್ ಕೊಡು. ಎರಡು ಅವರಿಂದ ಮನೆ ಗಲೀಜು ಮಾಡಿಕೊಂಡು ಅಂತೂ ಇಂತೂ ಒಂದು ಸೇಫಲ್ಲಿ ಮಾಡಿದೆ ಕತ್ತಿನ. ಅದಕ್ಕೆ ಯೂಟ್ಯೂಬಲ್ಲಿ ತೋರಿಸಿರೋ ಪ್ರಕಾರ ಈ ಥರ ವೈಟ್ ಪೇಪರ್ ಅಂಟಿಸ್ಬಿಟ್ಟು ಅದಕ್ಕೆ ಯೆಲ್ಲೋ ಕಲರ್ ಮತ್ತು ಬ್ಲ್ಯಾಕ್ ಕಲರಲ್ಲಿ ಡಿಸೈನ್ ಮಾಡಿದರು. ಆ ಥರ ಮಾಡೋಣ ಅಂದ್ಕೊಂಡೆ, ಬಟ್ ಅಷ್ಟು ನೀಟಾಗಿ ಬರಲಿಲ್ಲ. ಅದಕ್ಕೆ ಬೇಡ ಅಂತ ಕಿತ್ತಿ ಬಿಸಾಕ್ದೆ. ಹಾಗೆ ನಮ್ದು ಇಶ್ಯೂ ರಾಮನ್ ಮಾಡು ಅಂತ ಇದ್ದ. ಈಗ ಬರೀ ರಾಮನ್ ಸಾಂಗೆ ಬರ್ತಾಯಿದೆ ಅಲ್ವ, ಅದಕ್ಕೆ ಅದು ಯೂಟ್ಯೂಬಲ್ಲಿ ನೋಡಿಕೊಂಡು ಕತ್ತಿ ಎಲ್ಲ ಮಾಡಿ ಬಿಲ್ಲು ಬಾಣ ಮಾಡೋಣ ಅಂತ ಹುಡುಗಿ ನಾನು ಮಾಡ್ತಾಯಿದ್ದೀವಿ. ಅದು ಅಂತೂ ಆಗಲಿಲ್ಲ. ಚೆನ್ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಅಟ್ಲೀಸ್ಟ್ ರಾಮಣ್ಣರು ಮಾಡೋಣ ಇವತ್ತು ರೆಡಿ. ಹುಡುಗಿ ಟೈಮ್ ಆಯಿತು ಅಂತ ಟ್ಯೂಷನ್ಗೆ ಹೋಯ್ತು. ನನ್ನ ಮಗನ ರಾಮನ್ ರೆಡಿ ಮಾಡಬೇಕು. ಹಾಗೆ ಚಿಕ್ಕ ಮಗ ನನ್ನ ಕೃಷ್ಣನ ರೆಡಿ ಮಾಡು ಅಂದ, ಅವನಿಗೂ ಕೃಷ್ಣನ ರೆಡಿ ಮಾಡಬೇಕು ಇವಾಗ. ದಿಶು ತಾನೇ ರೆಡಿ ಮಾಡಿದ್ದ ಬಿಲ್ಲು ಮತ್ತು ಬಾಣ. ಅದಕ್ಕೆ ಪೇಂಟಿಂಗ್ ಮಾಡ್ದೆ, ಇದಕ್ಕೆ ಪೇಂಟಿಂಗ್ ಮಾಡಲಿಲ್ಲ. ಅದು ಹೆಚ್ಚಲ್ಲಿ ಸ್ವಲ್ಪ ಉದ್ದ ಆಗಿದೆ, ದಾರ ಕಡಿಮೆ ಆಗಿದೆ, ಅಷ್ಟಕ್ಕೆ ಬೇಡ ಅಂತ ಬಿಟ್ಬಿಟ್ಟ. ಆ ಮಕ್ಕಳಿಗೆ ಅಷ್ಟೊಂದು ಪೇಷನ್ಸ್ ಇರೋಲ್ಲ, ಅಷ್ಟು ಮಾಡಿದೆ ಗ್ರೇಟು ಅವನ್ನ ರಾಮನ್ ರೆಡಿ ಮಾಡಿದ್ದೀನಿ. ಹಾಗೆ ಒಂದು ರೀಲ್ಸ್ ಮಾಡೋಣ ಅಂದ್ಕೊಂಡೆ, ನೀಟಾಗಿ ನಿಲ್ಲಿಲ್ಲ, ಸುಮ್ಮನೆ ಒಂದೇನೋ ಮಾಡಿದೆ ಅಷ್ಟೇ. ಒಂದೆರಡು ಫೋಟೋಸ್ ತೆಗೆದೆ. ನಮ್ಮ ಇಲ್ಲ ಕೃಷ್ಣ ಏ ಕೃಷ್ಣ ತೆಗೀರಿ, ಸ್ಟೇಟಸ್ ಆಲ್ರೆಡಿ ತೆಗಿಯಕ್ಕೇನು, ಅವ್ರು ನಿಂತವ್ರು ತೆಗಿಯೋಕ್ಕೆ ನಿಮಗೆ.
ಒಬ್ಬನ ರಾಮನ ಕೃಷ್ಣನ ಮಾಡಿ ಒಂದೆರಡು ಫೋಟೋಸ್ ತೆಗ್ದೆ ಮನೆಯೆಲ್ಲ ಗಲೀಜು ಮಾಡಿದರು. ಮತ್ತು ಕೃಷ್ಣನ ಕಾಸ್ಟ್ಯೂಮ್ ಎಲ್ಲ ನೀಟಾಗಿ ಎತ್ತಿಟ್ಟೆ. ಬಿಕಾಸ್ ಮತ್ತೆ ಸ್ಕೂಲಲ್ಲಿ ಇರುತ್ತೆ ಅನಿಸುತ್ತೆ, ಹಾಗಾಗಿ ಮತ್ತೆ ಕೃಷ್ಣ ಜನ್ಮಾಷ್ಟಮಿ ದಿನ ಬೇಕು. ಆ್ಯಕ್ಚುಲಿ 4 ಇಯರ್ಸ್ ಆಯಿತು ತರಿಸಿ, ನೀಟಾಗಿ ಹಾಕ್ಬಿಟ್ಟು ಎತ್ತಿಟ್ಬಿಡ್ತೀನಿ. ಏನೂ ಆಗಿಲ್ಲ. ಮೀಶೋಯಿಂದ ತರಿಸಿರೋದು. ಅದರದ್ದು ಲಿಂಕ್ ಹಾಕ್ತೀನಿ, ಬೇಕಂದರೆ ನೀವು ಪರ್ಚೇಸ್ ಮಾಡಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ಹಾಗೆ ನಾನು ಮೀಶೋದು ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇರ್ತೀನಿ. ಅದರದ್ದು ಏನಾದರೂ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನೀವು ಕೂಡ ಪರ್ಚೇಸ್ ಮಾಡಿ.